ಹಲೋ ಹಾಯ್ ಡಿಯರ್ಸ್ ವೆಲ್ಕಮ್ ಟು ನಿಮ್ಮು ಬ್ಲಾಗ್ಸ್. ಇವತ್ತಿನ ಎರಡು ಕನಸು ಎಪಿಸೋಡ್ 68 ಹಾಕ್ತಾ ಇದ್ದೀನಿ. ಈ ಎಪಿಸೋಡಲ್ಲಿ ಎಂಗೇಜ್ಮೆಂಟ್ ಆಗ್ತಾ ಇದೆ, ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಆ್ಯಂಡ್ ಪ್ರಶಾಂತ್ ಕೂಡ ಅವ್ನು ಏನು ತಪ್ಪು ಮಾಡ್ದ ಅಂತ ಶ್ರುತಿ ಹತ್ರ ಹೇಳ್ಕೊಳ್ತಾ ಇದ್ದಾನೆ. ಸೊ ಈ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಕತೆ. ಇದನ್ನು ನೋಡೋದಕ್ಕೆ ನನ್ನ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಾಗಿ ವೆಯ್ಟ್ ಮಾಡ್ತಾ ಇರಿ. ಇವಾಗ ಎಪಿಸೋಡ್ನ ಹೋಗಿ ನೋಡ್ಕೊಂಡು ಬನ್ನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾವ ಹೂವು ಯಾರ ಮುಡಿಗೋ. ಅಹಂಕಾರದಲ್ಲಿ ಅಟ್ಟಹಾಸ ಮೆರೆಯುತ್ತಿರುವ ಲಾವಣ್ಯ ನಿತ್ಯಾಳ ಮನಸ್ಸಿಗೆ ಮತ್ತಷ್ಟು ಘಾಸಿ ಮಾಡೋದಕ್ಕೆ ಅಂತ, ಹೇ ಈ ನಿತ್ಯ, ನೀನು ನನ್ನ ಫ್ರೆಂಡ್ ಅಲ್ವಾ, ಯಾಕೆ ದೂರ ನಿಂತಿದ್ಯಾ, ಹತ್ರ ಬಾ ಇಲ್ಲಿ ಅಂತ ಅವಳನ್ನ ಹತ್ರ ಕೈ ಹಿಡಿದು ಎಳೆದು ನಿಲ್ಲಿಸ್ಕೊಂಡ್ಲು. ನಿತ್ಯ ಶರತ್ನ ನೋಡಿ ಮತ್ತು ಲಾವಣ್ಯನ ನೋಡಿ ಸುಮ್ಮನೆ ನಿಂತಳು. ನಿತ್ಯ ಕಿವಿ ಹತ್ರ, ಏನಾಯಿತು ನಿನ್ನ ಚಾಲೆಂಜ್? ನನ್ನ ಮುಂದೆ ಚಾಲೆಂಜ್ ಹಾಕಿದ್ರೆ ಅದು ಧೂಳಿಪಟ ಆಗೋ ಹಾಗೆ ಮಾಡ್ತೀನಿ. ನಿನ್ನ ಹತ್ರ ಕರ್ಕೊಂಡು ನಿಲ್ಲಿಸಿದ್ದು ಯಾಕೆ ಗೊತ್ತಾ? ನಿನ್ನ ಪ್ರೀತಿ ಅಲ್ಲ ಅಲ್ಲ, ನನ್ನ ಶರತ್ ಶಾಶ್ವತವಾಗಿ ನನ್ನವನಾಗೋದನ್ನು ನೀನು ಹತ್ತಿರದಿಂದ ನೋಡಲಿ ಅಂತ ಚಿನ್ನ. ಇಲ್ಲೇ ನಿಂತ್ಕೊಂಡು ಕಣ್ಣು ತುಂಬು ಆಯಿತಾ ಅಂತ ಪೀಸ್ ಕೊಡ್ತಾ ಕಣ್ಣು ಹೊಡೆದು ಫ್ಲೈಯಿಂಗ್ ಕೀಸ್ ಕೊಡ್ತಾಳೆ. MLA ರುದ್ರಪ್ರಸಾದ್, ಲಾವಣ್ಯ ತಗೋ ಮಗಳೇ, ನೀನು ಶರತ್ಗೋಸ್ಕರ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ ಡೈಮಂಡ್ ರಿಂಗ್ ಹಾಕು ನಿನ್ನ ಹುಡುಗನಿಗೆ ಅಂತ ಕೊಟ್ಟ. ಲಾವಣ್ಯ ಅದನ್ನು ತನ್ನ ಕೈಗೆ ತೊಗೊಂಡು ನಿತ್ಯಾಗೆ ರಿಂಗ್ ತೋರಿಸಿ ಶರತ್ನ ಕೈ ಹಿಡ್ಕೊಂಡ್ಲು. ಅವನ ಬೆರಳಿಗೆ ರಿಂಗ್ ಹಾಕಿದ್ಲು. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಶರತ್ಗೆ ಉತ್ಸಾಹನೇ ಇಲ್ಲ, ಏನೋ ಒಂದು ರೀತಿ ಹಿಂಸೆ ಆಗ್ತಾ ಇತ್ತು. ಅಜ್ಜಿ, ನೀನು ಇಷ್ಟಪಟ್ಟ ಹಾಗೆ ನೀನು ಇಷ್ಟಪಟ್ಟಿರೋ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ತಾ ಇದೆಯಾ, ನಗು ಸ್ವಲ್ಪ, ತಗೋ ರಿಂಗ್ ಹಾಕು ಅಂತ ಅವನ ಕೈಗೆ ರಿಂಗ್ ಕೊಟ್ಟರು. ಶರತ್ನ ಹ್ಯಾಂಡ್ ತುಂಬ ಶೇಕ್ ಆಗ್ತಾ ಇತ್ತು. ಆ ರಿಂಗ್ ಹಿಡ್ಕೊಂಡು ನಿತ್ಯನ ನೋಡ್ತಾನೆ. ನಿತ್ಯ ಸೈಲೆಂಟಾಗಿ ನಿಂತಿದ್ಲು. ಲಾವಣ್ಯ ಖುಷಿ ಪಡ್ತಾ ನಿತ್ಯನ ವ್ಯಂಗ್ಯವಾಗಿ ನೋಡ್ತಾ ಶರತ್ನ ಕೈಗೆ ತನ್ನ ಕೈ ಕೊಡ್ತಾಳೆ. ಶರತ್ ನಿತ್ಯನ ನೋಡ್ತಾ ಲಾವಣ್ಯ ಕೈಗೆ ರಿಂಗ್ ಹಾಕೋಕೆ ಮುಂದಾಗ್ತಾನೆ. ಅಷ್ಟರಲ್ಲಿ ಪವರ್ ಕಟ್ ಆಗೇ ಹೋಯಿತು. ಎಲ್ಲೆಲ್ಲೂ ಕತ್ಲಾವರಿಸಿತ್ತು. ಎಲ್ಲರೂ ನಿಂತಲ್ಲೇ ಸ್ತಬ್ಧವಾಗಿಬಿಟ್ರು. ಮತ್ತೆ 2 ನಿಮಿಷದಲ್ಲಿ ನಂತರ ಪವರ್ ಬರುತ್ತೆ. ಶರತ್ ರಿಂಗ್ನ ಬೆರಳಿಗೆ ಹಾಕಿಬಿಟ್ಟಿದ್ದ. ಎಲ್ಲರೂ ಅವರನ್ನೇ ಸಿಡಿಲ್ ಬಡ್ದಂತೆ ನೋಡ್ತಾ ನಿಂತುಬಿಟ್ರು. ಯಾಕಂದರೆ ಶರತ್ ಹಿಡ್ಕೊಂಡಿದ್ದ ಕೈ ನಿತ್ಯದಾಗಿತ್ತು, ಅವ್ನು ರಿಂಗ್ ಹಾಕಿದ ಬೆರಳು ನಿತ್ಯದೇ ಆಗಿತ್ತು. MLA ರುದ್ರಪ್ರಸಾದ್ ಕೋಪದಲ್ಲಿ, ಶರತ್, ಇದೇನು ಕೆಲಸ ಮಾಡಿಬಿಟ್ರಿ ನೀವು? ರಿಂಗ್ ಹಾಕ್ಕೋಬೇಕಾಗಿರೋದು ನನ್ನ ಮಗಳಿಗೆ ಬೆರಳಿಗೆ, ಈ ಹುಡುಗಿಗೆ ಹಾಕ್ಬಿಟ್ರಲ್ಲ. ಯಾವನೋ ಅವನು ಬೇವರಿಸಿ ನನ್ನ ಮಗ ಪವರ್ ತೆಗೆದವನು. ಶರತ್ ಆಶ್ಚರ್ಯದಲ್ಲಿ ನಿತ್ಯನ ನೋಡ್ತಾನೆ. ನಿತ್ಯ ಶರತ್ನ ನೋಡಿ ಆ ರಿಂಗ್ನ ನೋಡ್ತಾಳೆ. ನಿತ್ಯ ಕೈಯಲ್ಲಿ ಆ ರಿಂಗ್ ನೋಡಿ ಲಾವಣ್ಯ ಕೊತ ಕುದೀತಾಳೆ. ಶರತ್ ಮುಖ ನೋಡದೆ, ಹೇಗೆ ರಿಂಗ್ ಹಾಕಿದ್ರಿ ನೀವು ಅಂತ ರೇಗಿದ್ಲು. ಹೇ ನಿತ್ಯ, ಅದು ನಂಗೆ ಸೇರಿದ್ದು, ಬಿಚ್ಕೊಡು ರಿಂಗ್ನ ಅಂತ ಅವಳ ಬೆರಳಿಂದ ಕಿತ್ಕೊಳ್ಳೋಕೆ ಮುಂದಾಗ್ತಾಳೆ. ನಿತ್ಯ ಕೈಗೆ ಆ ರಿಂಗ್ ಪರ್ಫೆಕ್ಟ್ ಆಗಿತ್ತು. ಅವಳು ಎಷ್ಟೇ ಬಲವಂತದಿಂದ ತೆಗೆದ್ರೂ ಅದು ಬರಲಿಲ್ಲ. ಅವಳು ಎಷ್ಟು ಬಲವಂತ ಮಾಡಿದ್ರಿಂದ ನಿತ್ಯ ಬೆರಳು ತುಂಬ ರೆಡ್ ಆಯಿತು. ನಿತ್ಯ ನೋನಲ್ಲಿ ಅಮ್ಮ ಅಂದ್ಲು. ಅದಕ್ಕೆ ಹೇಳೋದು, ಯಾವ ಹೂವು ಯಾರ ಮೂಡಿಗೋ ಅಂತ. ಬಟ್ ಲಾವಣ್ಯ ಇಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ನಿತ್ಯ ರಿಂಗ್ ಅವಳ ಕೈಗೆ ಹೋಗೇ ಬಿಡ್ತು. ಶರತ್, ಲಾವಣ್ಯ ಬಿಡು ಅವಳ ಕೈನ ಅಂತ ನಿತ್ಯ ಕೈನ ಬಿಡಿಸ್ಕೊಂಡ. ಲಾವಣ್ಯ ಕೋಪದಿಂದ ಅಲ್ಲಿಂದ ಹೊರಟೋದ್ಲು. ಶರತ್, ನಿತ್ಯ, ಅದು ನಾನು ಹಾಗೆ ಅಂತ ರಾಗ ಹೇಳ್ದ. ನಿತ್ಯ ಕೂಡ ಅಲ್ಲಿಂದ ಬೇಜಾರು ಮಾಡ್ಕೊಂಡು ಹೊರಟೋದ್ಲು. ವರ್ಷ ಮತ್ತು ರಾಧಾ ನಿತ್ಯ ಹಿಂದೆನೇ ಹೋಗ್ತಾರೆ. ಶರತ್ MLA ರುದ್ರಪ್ರಸಾದ್ಗೆ, ಅಂಕಲ್, ಇದು ಇನ್ಸಿಡೆಂಟಿಂದ ಆಗಿರೋದು, ಪ್ಲೀಸ್ ಡೋಂಟ್ ಮೈಂಡ್ ಅಂದ. MLA ರುದ್ರಪ್ರಸಾದ್, ಅಲ್ಲಪ್ಪ, ಅವಳಿಗೆ ಹೇಗೆ ಸಮಾಧಾನ ಮಾಡೋದು? ಅವಳಿಗೆ ಒಂಚೂರು ನೋವಾಗದ ಹಾಗೆ ನಾನು ನೋಡ್ಕೊಂಡಿದ್ದೀನಿ. ಈಗ ನೋಡಿದ್ರೆ ಎಂಗೇಜ್ಮೆಂಟ್ ರಿಂಗ್ ಅವಳ ಬದಲು ಯಾರ ಕೈಗೋ ಸೇರಿದೆ. ಇದನ್ನು ಅವಳು ಹೇಗೆ ಸಹಿಸ್ಕೊಳ್ತಾಳೆ ಹೇಳು? ಛೇ, ಹೇಗೆಲ್ಲ ಅಂದ್ಕೊಂಡೆ, ಹೇಗೆಲ್ಲ ಆಗೋಯ್ತು ಅಂದರು. ಶರತ್, ಅಂಕಲ್, ಯು ಡೋಂಟ್ ವರಿ, ಪಾರಿಜಾತನ ನಾನು ಸಮಾಧಾನ ಮಾಡ್ತೀನಿ ಅಂದ್ಕೊಂಡು ಹೋಗ್ತಾನೆ. ಹತ್ತಿರ ಬಂದು ಲಾವಣ್ಯನ, ರಿಂಗ್ ಹೋದರೆ ಹೋಯ್ತು, ಬಾ ಪಾರಿಜಾತ, ನಿನ್ನ ಜೊತೆ ನಾನಿದ್ದೀನಿ ಅಲ್ವಾ ಅಂದ್ಕೊಂಡು ಕರ್ಕೊಂಡು ಬಂದ. ಬೇರೆ ರಿಂಗ್ ಹಾಕ್ದ. ಲಾವಣ್ಯ ಎಲ್ಲರ ಮುಂದೆ ತೋರ್ಕೆ ನಗು ತೋರಿಸಿದ್ಲು. ಈ ಕಡೆ ನಿತ್ಯ ಹೊರಗೆ ಬಂದು ನಿಂತಿದ್ಲು. ವರ್ಷ, ರಾಧಾ ಅಲ್ಲಿಗೆ ಬಂದು, ನಿತ್ಯ, ನಮಗೆ ಅರ್ಥ ಆಗುತ್ತೆ, ಈಗ ನಿನ್ನ ಮನಸ್ಸಲ್ಲಿ ನೂರಾರು ಗೊಂದಲಗಳಿರುತ್ತೆ ಅಂತ, ಸಮಾಧಾನ ಮಾಡ್ಕೊ ನಿತ್ಯ ಅಂತ ಸಮಾಧಾನ ಹೇಳಿದ್ರು ರಾಧಾ ಅಕ್ಕ. ವರ್ಷ, ನಿತ್ಯ ಅಕ್ಕ, ನೀವು ಯಾವಾಗಲೂ ಎಂಥ ಸಂದರ್ಭದಲ್ಲೂ ಭರವಸೆ ಕಳ್ಕೊಳ್ಳಲ್ಲ, ಪ್ಲೀಸ್ ಬೇಜಾರು ಮಾಡ್ಕೊಬಿಡಿ ಅಂದ್ಲು. ನಿತ್ಯ, ವರ್ಷ, ರಾಧಕ್ಕ, ಪ್ಲೀಸ್ ನನ್ನನ್ನು ಒಂಟಿಯಾಗಿರೋದಕ್ಕೆ ಬಿಡಿ, ನಾನೇ ಬರ್ತೀನಿ, ನೀವು ಇಲ್ಲಿಂದ ಹೋಗಿ
ಅಂದ್ಲು. ರಾಧಾ, ನಿನ್ನ ಮನಸ್ಸಲ್ಲಿ ಏನಿದೆಯೋ ಅನ್ನೋದು ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಹೇಳ್ತೀವಿ ಕೇಳು. ನೀನು ನಮ್ಮ ಶರತ್ನ ಮದುವೆ ಆಗಿದ್ದರೆ ಚೆನ್ನಾಗಿರೋದು ಅಂತ ನಮ್ಮ ಮನೆಯವರೆಲ್ಲರೂ ಆಸೆ ಪಡ್ತಿದ್ವಿ. ಆದರೆ ಶರತ್ ಆ ಲಾವಣ್ಯನ ಮದುವೆ ಆಗ್ತೀನಿ ಅಂದ. ಆ ಭಗವಂತ ಯಾರ್ಯಾರ ಹಣೆ ಬರಹ ಹೇಗೆ ಬರ್ತಿದ್ದಾನೋ ಅದೇ ಆಗೋದು. ನಾವು ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಿತ್ಯ, ರಾಧಕ್ಕ ಬೇಜಾರು ಮಾಡ್ಕೋಬೇಡಿ. ನಾನು ಯೋಚನೆ ಮಾಡ್ತಾ ಇರೋದು ಇದರಿಂದ ಶರತ್ ಸರ್ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಅಂದ್ಕೊಂಡ್ರೋ ಏನೋ ಅಂತ ಅಷ್ಟೇ. ಅಷ್ಟರಲ್ಲಿ ಶರತ್, ನೀನು ಅಂದ್ಕೊಂಡು ಹಾಗೆ ಏನೂ ಇಲ್ಲ ನಿತ್ಯ. ಅದು ಏನು ನಡೀತು ನಿನಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು. ಇದರಲ್ಲಿ ನಿಂದಾಗಲಿ ನಂದಾಗಲಿ ಏನೂ ತಪ್ಪಿಲ್ಲ. ಆ ಸಮಯಕ್ಕೆ ಪವರ್ ಕಟ್ಟಾಗುತ್ತೆ ಅಂತ ಯಾರಿಗೂ ಅಂದಾಜಿರಲಿಲ್ಲ. ಇದರಿಂದ ನಾನು ಏನು ಅಂದ್ಕೊಳ್ತೇನೆ ಅಥವಾ ಯಾರು ಏನು ಅಂದ್ಕೊತಾರೆ ಅನ್ನೋ ಹಿಂಜರಿಕೆ ಬಿಟ್ಬಿಡು. ನಿನ್ನ ಪಾಡಿಗೆ ನೀನು ಆರಾಮಾಗಿರು, ನೋ ಪ್ರಾಬ್ಲಮ್. ನಿತ್ಯ, ಸರಿ, ರಿಂಗ್ ಬರ್ತಾ ಇಲ್ಲ. ಲಾವಣ್ಯ ಏನು ಅನ್ಕೋತಾಳೋ ಏನೋ, ಪಾಪ ಅವಳಷ್ಟು ಆಸೆ ಇಟ್ಕೊಂಡಿದ್ಲು ಅಂತಾಳೆ. ಶರತ್, ನಿತ್ಯ, ಈ ರಿಂಗ್ ನಿನಗೆ ಸೇರಬೇಕು ಅಂತ ಇತ್ತು, ನಿನಗೆ ಸೇರಿದೆ, ಅದನ್ನು ಮತ್ತೆ ತೆಗಿಬೇಡ. ಅವಳಿಗೆ ನಾನು ಹೇಳ್ತೀನಿ, ನೀನು ಬೇಜಾರು ಮಾಡ್ಕೋಬೇಡ, ನಡಿ ಒಳಗೆ ಅಂದ. ರಾಧಾ, ಈಗಲಾದರೂ ಸಮಾಧಾನ ಆಯ್ತಾ ನಿತ್ಯ? ನಿನ್ನ ಬಗ್ಗೆ ಯಾರೂ ಏನೂ ಅಂದ್ಕೊಳ್ಳಲ್ಲ, ಬಾ ಅಂತ ಕರ್ಕೊಂಡು ಹೋಗ್ತಾಳೆ. ಆ ಕಡೆ ಪ್ರಶಾಂತ್ನ ಮಾತು ಕೇಳಿ ಶ್ರುತಿ ಖುಷಿಯಿಂದ, ಏನಂದೆ, ನಿನಗೆ ಕಲಾವಿದ ಯಾರು ಅಂತ ಗೊತ್ತಾ? ಯಾರು ಅವರು? ಈ ವಿಚಾರ ನಿತ್ಯಕ್ಕೆ ಗೊತ್ತಾದರೆ ಅವಳು ಎಷ್ಟು ಖುಷಿ ಪಡ್ತಾಳೆ ಗೊತ್ತೇನೋ? ಹೇಳು ಪ್ರಶಾಂತ್, ಯಾರು ಕಲಾವಿದ ಅಂದರೆ ಅಂದ್ಲು. ಪ್ರಶಾಂತ್, ನಿತ್ಯಾಗವ್ರು ಯಾರು ಅಂತ ಗೊತ್ತಾಗಿದೆ ಶ್ರುತಿ ಅಂದ. ಶ್ರುತಿ ಶಾಕ್ನಿಂದ, ಕಲಾವಿದನ ಬಗ್ಗೆ ಗೊತ್ತಾಗಿದ್ಯಾ? ಮತ್ತೆ ಅವಳು ನನ್ನ ಹತ್ರ ಇದನ್ನು ಯಾಕೆ ಹೇಳಿಲ್ಲ? ಪ್ರಶಾಂತ್, ಯಾಕೆ ಅಂದರೆ ಅವಳ ಪ್ರೀತಿ ಈಗ ಅವಳ ಜೊತೆ ಇಲ್ಲ, ಅದಕ್ಕೆ ಅಂದ. ರಾಹುಲ್ ಶ್ರುತಿ ಮುಖ ನೋಡಿಕೊಂಡು ಶ್ರುತಿ ಕೋಪದಿಂದ, ನೋಡು, ಅದೇನು ಅಂತ ಸರಿಯಾಗಿ ಹೇಳಿದ್ರೆ ಸರಿ. ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಬರೀ ಪೀಠಕ್ಕೆ ಹಾಕ್ತಾ ಇದೆಯಾ? ನನಗೇನು ಅರ್ಥನೇ ಆಗ್ತಾ ಇಲ್ಲ. ಇಷ್ಟಕ್ಕೂ ಯಾರು ಕಲಾವಿದ? ಪ್ರಶಾಂತ್, ಶರತ್ ಸರ್ರೇ ಕಲಾವಿದ ಅಂದ್ಬಿಟ್ಟ. ರಾಹುಲ್ ಶ್ರುತಿ ಇಬ್ಬರು ಸಿಡಿಲು ಬಡ್ದಂತೆ ನಿಂತುಬಿಟ್ರು. ರಾಹುಲ್ ಅಂದರೆ ನಿತ್ಯ ಪ್ರೀತಿಸ್ತಾ ಇರೋದು ಶರತ್ನ ಅಂತ ಕೇಳ್ದ. ಪ್ರಶಾಂತ್, ಹೌದು ರಾಹುಲ್, ನಿತ್ಯ ಶರತ್ ಇಬ್ಬರು ಒಬ್ರನ್ನೊಬ್ರು ನೋಡದೆ ಪಾರಿಜಾತ ಕಲಾವಿದ ಅನ್ನೋ ಹೆಸರಿನಿಂದ 3 ವರ್ಷದಿಂದ ಪ್ರೀತಿ ಮಾಡ್ತಾಯಿದ್ರು. ಅವರಿಬ್ಬರು ತಾವೇ ಪಾರಿಜಾತ ಕಲಾವಿದ ಅಂತ ಗೊತ್ತಿಲ್ಲದೆ ಪತ್ರಗಳನ್ನ ಬರಿತಾಯಿದ್ರು. ಈ ವಿಚಾರ ನನಗೆ ಮೊದಲು ಗೊತ್ತೇ ಇರಲಿಲ್ಲ. ಒಂದಿನ ಲಾವಣ್ಯ ಹೇಳಿದ್ಲು, ನನ್ನನ್ನು ನಿತ್ಯನೂ ಕೂಡ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ. ನನಗೂ ನಿತ್ಯ ಅಂದರೆ ತುಂಬ ಇಷ್ಟ ಆಯಿತು. ಬಹುಶಃ ನಿತ್ಯ ನನ್ನ ಹತ್ರ ಅಷ್ಟು ಸಲಿಗೆಯಿಂದ ಇದ್ದಿದ್ದು ನೋಡಿ ಲಾವಣ್ಯ ಹೇಳಿದ್ಲು. ನಿಜ ಇರಬಹುದು ಅಂತ ನಾನು ಅವಳನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಂಡೆ. ಶ್ರುತಿ ಶಾಕ್. ಏನಂದೆ? ನಿತ್ಯನ ನೀನು ಪ್ರೀತಿ ಮಾಡೋದಾ? ಏನೋ ಇದೆಲ್ಲ ಏನು ಹೇಳ್ತಾ ಇದೀಯಾ? ಪ್ರಶಾಂತ್, ಹೌದು ಶ್ರುತಿ, ನಿತ್ಯಗೆ ನನ್ನ ಮೇಲಿರೋದು ಬರೀ ಫ್ರೆಂಡ್ಶಿಪ್ ಅನ್ನೋ ಭಾವನೆ ಅಷ್ಟೇ. ಆದರೆ ನಾನೇ ಅದನ್ನು ತಪ್ಪು ತಿಳ್ಕೊಂಡಿದ್ದೆ. ಒಂದಿನ ಲಾವಣ್ಯ ನನ್ನ ಹತ್ರ ಬಂದು, ನಿತ್ಯ ಕಲಾವಿದ ಅನ್ನೋ ವ್ಯಕ್ತಿನ ಪ್ರೀತಿಸ್ತಾ ಇದ್ದಾಳೆ, ಆ ಲೆಟರ್ನ ಅವಳಿಂದ ದೂರ ಮಾಡಿದ್ರೆ ನಿತ್ಯ ನಿನ್ನವಳೇ ಆಗ್ತಾಳೆ ಅಂತ ಹೇಳಿದ್ಲು. ಆ ಕ್ಷಣದಲ್ಲಿ ನನಗೆ ಲಾವಣ್ಯ ಹೇಳಿದ್ದು ಸರಿ ಅನ್ನಿಸ್ತು. ಅದಕ್ಕೆ ಅವಳು ಹೇಳಿದ್ಲು ಅಂತ ಕಲಾವಿದನ ಲೆಟರ್ನ ನಿತ್ಯ ಬ್ಯಾಗಿಂದ ತೊಗೊಂಡು ಹೋಗಿ ಲಾವಣ್ಯ ಕೈ ಕೊಟ್ಟೆ. ಅದಾದಮೇಲೆ ಶರತ್ ಲಾವಣ್ಯ ಮದುವೆ ಆಗ್ತಿದ್ದಾರೆ ಅಂತ ಗೊತ್ತಾಯಿತು. ಶರತ್ ಲಾವಣ್ಯ ಮದುವೆ ಆಗ್ತಿದ್ದಾರೆ ಅಂದಮೇಲೆ ನಿತ್ಯ ನನ್ನವಳೇ ಆಗ್ತಾಳೆ. ನನ್ನ ರೂಟ್ ಕ್ಲಿಯರ್ ಆಯಿತು ಅಂದ್ಕೊಂಡೆ. ಒಂದು ದಿನ ಅವಳ ಹತ್ರ ನನ್ನ ಪ್ರೀತಿನ ಹೇಳ್ಕೊಂಡೆ. ಆಗ ನನಗೆ ಗೊತ್ತಾಗಿದ್ದು ಅವಳು ನನ್ನ ಪ್ರೀತಿಸ್ತಾ ಇಲ್ಲ, ಬದಲಾಗಿ ನನ್ನ ಮೇಲೆ ತಾಯಿ ಅನ್ನೋ ಮಮಕಾರ ಇಟ್ಕೊಂಡಿದ್ದಾಳೆ, ಒಬ್ಬ ಬೆಸ್ಟ್ ಫ್ರೆಂಡಾಗಿ ನೋಡ್ಕೊಳ್ತಿದ್ದಾಳೆ. ನಾನು ಮಾಡಿದ ತಪ್ಪಿಗೆ ಯಾವ ಶಿಕ್ಷೆ ಕೊಟ್ಟರು ಕಡಿಮೆನೇ. ಅವಳು ನನಗೆ ತಾಯಿಯಾಗಿ ಕೈ ತುತ್ತು ಕೊಟ್ಟಳು, ಆದರೆ ನಾನು ಅವಳ ಪ್ರೀತಿನೇ ಕಿತ್ಕೊಂಡೆ. ಪ್ರಶಾಂತ್ ಮಾತುಗಳನ್ನ ಕೇಳಿ ಕೋಪಗೊಂಡ ಶ್ರುತಿ ಅವನ 2 ಕಪಾಳಕ್ಕೆ ಪಟಾರ್ ಪಟ್ಟಾರ್ ಅಂತ ಹೊಡೆದ್ಲು. ಕೊರಳು ಪಟ್ಟಿ ಹಿಡಿದು, ಎಂಥ ನೀಚ್ ಕೆಲಸ ಮಾಡಿದ್ಯೋ, ನಿನ್ನ ಫ್ರೆಂಡು ಅಂತ ಹೇಳ್ಕೊಳ್ಳೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಇನ್ನು ಆ ನೋವನ್ನು ಅನುಭವಿಸ್ತಿರೋ ನಿತ್ಯ, ಅವಳಿಗೆ ಈಗ ಆಗಿರಬೇಡ. ಹೇಗೋ ಮನಸ್ಸು ಬಂತು ನಿನಗೆ, ಜೊತೆಗೆ ಇದ್ದು ಇಂಥ ಮೋಸ ಮಾಡಿದ್ಯಾ, ಥೂ ಅಂತ ಕಪಾಳಕ್ಕೆ ಇನ್ನೊಂದು ಹೊಡೆಯೋಕ್ಕೆ ಕೈ ಎತ್ತಾಳೆ. ಅಷ್ಟರಲ್ಲಿ ರಾಹುಲ್, ಸಾಕು ಶ್ರುತಿ, ನಿಲ್ಲಿಸು, ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೆಯಾ? ಶ್ರುತಿ, ಆ ಲಾವಣ್ಯ ಪ್ರಶಾಂತ್ನ ದಾಳವಾಗಿ ಯೂಸ್ ಮಾಡ್ಕೊಂಡಿದ್ದಾಳೆ ಅಷ್ಟೇ ಅಂದ. ಪ್ರಶಾಂತ್ ರಾಹುಲ್ನ ಮಾತು ಕೇಳಿ ಅವನನ್ನೇ ನೋಡ್ತಾ ನಿಂತುಬಿಟ್ಟ.